ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ದೆಹಲಿಯಲ್ಲಿ ನಡೀತಿರ್ತಕ್ಕಂಥ ಪ್ರತಿಭಟನೆ ದಿನದಿಂದ ದಿನಕ್ಕೆ ಉದ್ವಿಗ್ನ ಆಗ್ತಾ ಇಲ್ಲ, ಬದಲಿಗೆ ಕ್ಷಣದಿಂದ ಕ್ಷಣಕ್ಕೆ ಉದ್ವಿಗ್ನ ಆಗ್ತಾ ಇದೆ. ಪರಿಸ್ಥಿತಿ ಯಾವ ಕ್ಷಣದಲ್ಲಾದರೂ ಮಿತಿ ಮೀರಿ ಹೋಗುವಂತಹ ಎಲ್ಲ ಲಕ್ಷಣಗಳು ಪ್ರೆಸೆಂಟ್ ಕಾಣ್ತಾ ಇದ್ದಾವೆ. ಇದೇ CJP ನಾಳೆ ದೇಶದಾದ್ಯಂತ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಕರೆ ಕೊಟ್ಟಿದೆ. ಅಂತಂದ್ರೆ ಇಲ್ಲಿ ಯಾರಾದರೂ ಅವರ ಬೆಂಬಲಿಗರು, ಫ್ಯಾನ್ಸ್ಗಳು, ಅವರು ಇವರು ಅನುಯಾಯಿಗಳು ಇದ್ರು ಅಂತಂದ್ರೆ ಇಲ್ಲಿಯೂ ಕೂಡ ನಾಳೆ ಪ್ರತಿಭಟನೆಯನ್ನ ಮಾಡಬಹುದು. ಅವರ ಪ್ರತಿಭಟನೆಯ ಉದ್ದೇಶಗಳು ಏನೇನು ಅನ್ನುವಂಥದ್ದನ್ನ ಆಲ್ರೆಡಿ ನಾನು ಹಿಂದಿನ 2 ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಹೋರಾಟ ಯಾವ ಕಾರಣಕ್ಕೆ ಶುರುವಾಯಿತು, ನೀಟ್ ಎಕ್ಸಾಮ್ ಯಾವ್ಯಾವ ರೀತಿ ಸ್ಕ್ಯಾಮ್ ಆಗಿತ್ತು, ಜೊತೆಗೆ ಏನೇನೆಲ್ಲ ಅದ್ರ ಪರಿಣಾಮ ಆಯಿತು, ಅದ್ರ ಮೇಲೆ ಕ್ರಮ ಏನಾಯಿತು, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಹಿಂದಿನ 2 ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಜೊತೆಗೆ ಈ ಕ್ಷಣದ ಅಪ್ಡೇಟ್ ಏನು, ಗೋಧಿ ಮೀಡಿಯಾ ಗೋ ಬ್ಯಾಕ್, ಗೋಧಿ ಮೀಡಿಯಾ ಗೋ ಬ್ಯಾಕ್ ಅನ್ನುವಂತಹ ಶಬ್ದಗಳು ಎಲ್ಲೆಡೆ ಮೊಳಗ್ತಾ ಇದೆ. ಆರಂಭದಲ್ಲಿ ದೆಹಲಿಯಲ್ಲಿ ಶುರುವಾದಂಥ ಈ ಘೋಷಣೆಗಳು ಬೆಂಗಳೂರಿಗೂ ಕೂಡ ಮುಟ್ಟಿದೆ. ಸೊ ವಿವರವಾಗಿ ಇದೆಲ್ಲವನ್ನು ಕೂಡ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡೋದಕ್ಕೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಯಾವ ವಿಚಾರ ಆದರೂ ಅಷ್ಟೇ, ಯಾವ ಕ್ಷೇತ್ರ ಆದರೂ ಅಷ್ಟೇ, ಮಿತಿ ಮೀರಿ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಇದೇ ಆಗುವಂಥದ್ದು. ಮೊದಲಿಗೆ ಈ ಚಳುವಳಿ ಬಗ್ಗೆ ಆನಂತರ ಮಾತಾಡ್ತೀನಿ. ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಎಕ್ಸ್ ಖಾತೆಯಲ್ಲಿ ಒಂದು ಟ್ವೀಟ್ ಮಾಡ್ತಾರೆ ಯುವಕರ ಬಗ್ಗೆ, ಜೊತೆಗೆ ಪರೀಕ್ಷೆಯಲ್ಲಾಗಿರ್ತಕ್ಕಂಥ ಈ ಕೆಟ್ಟ ವಿಚಾರಗಳ ಬಗ್ಗೆ ಯಾವ ಕಾರಣಕ್ಕೂ ಬಿಡೋದಿಲ್ಲ, ಅಕ್ರಮ ಮಾಡಿದಂಥವರ ವಿರುದ್ಧ ತನಿಖೆ ಚುರುಕಾಗಿ ನಡೆಯುತ್ತೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಕೂಡ ಇನ್ನು ಮುಂದೆ ಆರಂಭ ಆಗುತ್ತೆ, ಆದಷ್ಟು ಬೇಗ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸ್ತೀವಿ, ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ತೀವಿ, ಇನ್ನು ಮುಂದೆ ಈ ರೀತಿ ಆಗದ ರೀತಿ ನೋಡ್ಕೊಳ್ತೀವಿ ಅಂತ ಭರವಸೆಯನ್ನು ಟ್ವೀಟ್ ಮೂಲಕ ಮಾಡಿದ್ರು. ಬಟ್ ಅದಕ್ಕೆ ಯಾಕೋ ಪ್ರತಿಭಟನಾಕಾರರು ಮನವೊಲಿಸ್ತಾ ಇಲ್ಲ. ಇತ್ತ ಈ ಒಂದು ಪ್ರತಿಭಟನೆಯ ಕೇಂದ್ರ ಬಿಂದುವಾಗಿದ್ದಂಥ ಸೋನಮ್ ವಾಂಗ್ಚುಕ್ ಅವರು ದೆಹಲಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅವರ ಡಿಮ್ಯಾಂಡ್ ಏನಿದೆ ಅಂತಂದರೆ, ಈ ಹಿಂದೆ ಇದ್ದಂಥದ್ದು ಅಥವಾ CJPಯ ಡಿಮ್ಯಾಂಡ್ ಏನಿತ್ತು ಅಂತಂದರೆ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು, ನೈತಿಕ ಹೊಣೆಯನ್ನು ಹೊತ್ತು. ಯಾಕಂತಂದರೆ ಈ ನೀಟ್ ಅಕ್ರಮ ಪರೀಕ್ಷೆಯ ಹಿನ್ನೆಲೆ ಅದಾದಂಥ ಘಟನೆ ಎಷ್ಟೋ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ, ಎಷ್ಟೋ ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೆ ಮಕ್ಕಳನ್ನು ಕಳ್ಕೊಂಡು ಅನಾಥರಾಗಿದ್ದಾರೆ. ಸೊ ಆ ಕಾರಣದಿಂದ ಅವರು ನೈತಿಕ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ಅದರ ಜೊತೆಗೆ ಈ ಇನ್ಸಿಡೆಂಟ್ನಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ವಿದ್ಯಾರ್ಥಿಗಳು, ಅವ್ರ ಮೇಲೆ ಲಾಠಿ ಪ್ರಹಾರ ಆಯಿತು, ಈ ಕಡೆಯಿಂದ ವಿದ್ಯಾರ್ಥಿಗಳು ಕೂಡ ಕಾನೂನನ್ನು ಕೈಗೆತ್ಕೊಂಡ್ರು, ಅಂಥವ್ರನ್ನ ಬಂಧಿಸಿದ್ದಾರೆ, ಅವ್ರ ಮೇಲೆ ಕಾನೂನು ಕ್ರಮ ಆಗ್ತಿದೆ. ಅದ್ಯಾವುದು ಕೂಡ ಆಗಬಾರ್ದು, ಯಾಕೆಂದ್ರೆ ಅವರೆಲ್ಲ ವಿದ್ಯಾರ್ಥಿಗಳು. ಅಪ್ಪಿತಪ್ಪಿ ಅದರಲ್ಲಿ ಏನಾದ್ರು ಬೇರೆ ಯಾರಾದರೂ ಕೈವಾಡ ಇತ್ತಾ ಅಂಥವ್ರನ್ನ ಬೇಕಾದ್ರೆ ಅರೆಸ್ಟ್ ಮಾಡಿ ಬಂಧಿಸಿ, ಬಟ್ ವಿದ್ಯಾರ್ಥಿಗಳನ್ನ ಯಾವ ಕಾರಣಕ್ಕೂ ಬಂಧಿಸಬೇಡಿ, ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಡಿ ಅಂತ ಅವರ ಬೇಡಿಕೆಗಳನ್ನು ಹೇಳ್ತಾ ಇದ್ರು. ಸೊ ಇತ್ತ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ನಿನ್ನೆ ದೆಹಲಿಯ ಇಂದಿರಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದು ಇದೇ 3 ಡಿಮ್ಯಾಂಡ್ಗಳನ್ನು ಹೇಳ್ತಾ ಇದ್ರು. ಜೊತೆಗೆ 2 ಡಿಮ್ಯಾಂಡ್ ಎಕ್ಸ್ಟ್ರಾ ಇರೋದು ಏನು ಅಂತಂದ್ರೆ, ಅಂದ್ರೆ ಈಗ ಪ್ರೆಸೆಂಟ್ ಏನು ಅಲ್ಲಿ ಅಹಿತಕರ ಘಟನೆ ನಡೀತಲ್ಲ, ಮೊನ್ನೆ ಲಾಠಿ ಚಾರ್ಜ್ ಇದಕ್ಕೆ ಅದ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತ, ಅಂದ್ರೆ ಪೊಲೀಸರ ವಿರುದ್ಧ ಅಂತ ಇವ್ರು ಹೇಳ್ತಿರ್ತಕ್ಕಂಥದ್ದು. ಸೊ 3ನೇ ಡಿಮ್ಯಾಂಡ್ ಬಂದು, ಅಂದ್ರೆ ವಿದ್ಯಾರ್ಥಿಗಳ ಪರವಾಗಿ ಹೇಳ್ತಿರ್ತಕ್ಕಂಥ ಡಿಮ್ಯಾಂಡ್ಗಳಿದ್ದು. 3ನೇದು ಬಂದು ಮೋದಿ ಬಂದ್ಬಿಟ್ಟು ಕ್ಷಮೆ ಕೇಳಬೇಕು ಅಂತ ರಾಹುಲ್ ಗಾಂಧಿ ಅವರ ಡಿಮ್ಯಾಂಡ್. ನನಗನ್ಸುತ್ತೆ ಬಹುಶಃ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಲಿಲ್ಲ, ಈ ವಿದ್ಯಾರ್ಥಿಗಳು ಆ ಜಂತರ್ ಮಂತರ್ನಲ್ಲಿ ಹೋಗಿ ಕೂರ್ಲಿಲ್ಲ, ಸೋನಮ್ ವಾಂಗ್ಚುಕ್ ಅವರು ಅಲ್ಲಿ ಬಂದು ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ಳಲಿಲ್ಲ, 18ರಿಂದ 20 ದಿನಗಳ ಕಾಲದವರೆಗೆ ಆ ವ್ಯಕ್ತಿ ಅನ್ನ ನೀರು ಇಲ್ಲದೆ ಕೂತ್ಕೊಳ್ಳಿಲ್ಲ ಅಂತಂದಿದ್ರೆ ಬಹುಶಃ ಕಾಂಗ್ರೆಸ್ಗೆ ಇದು ಅಸ್ತ್ರ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಕಾಂಗ್ರೆಸ್ನವ್ರು ಪ್ರತಿಭಟನೆ ಮಾಡ್ತಿದ್ದಾರೆ ನೀಟ್ ಪರೀಕ್ಷೆ ಅಕ್ರಮ ವಿರುದ್ಧ ಅಂತ ಅನ್ಕೊಂಡಿದ್ರೆ 1-2-3 ಮೀಡಿಯಾಗಳು ಕವರ್ ಮಾಡ್ತಿದ್ದೋ, ಇಲ್ಲೆಲ್ಲ ಒಂದು ಸೆಗ್ಮೆಂಟ್ ಅಲ್ಲೋ ಅಥವಾ ಒಂದು ಬ್ರೇಕಿಂಗ್ ನ್ಯೂಸ್ ಅಲ್ಲೋ ಬಂದು ಹೋಗ್ತಿತ್ತು, ಇಷ್ಟರ ಮಟ್ಟಿಗೆ ಸದ್ದಾಗ್ತಿರ್ಲಿಲ್ಲ. ಬಟ್ ಕಾಂಗ್ರೆಸ್ಗೆ ಇದು ದೊಡ್ಡ ಅಸ್ತ್ರ ಆಯಿತು. ಬಟ್ ಕಾಂಗ್ರೆಸ್ಗೆ ನೆನಪಿರಲಿ, ಮುಂದೊಂದು ದಿನ ನಿಮ್ಮ ಸರ್ಕಾರವೂ ಕೂಡ ತಪ್ಪು ಮಾಡೇ ಮಾಡುತ್ತೆ, ಆವಾಗ ಇದೇ ರೀತಿಯ ಪ್ರತಿಭಟನೆಗಳನ್ನು ನೀವೇ ನಿಂತ್ಕೊಂಡು ಮಾಡಬೇಕು ಅನ್ನೋಂಥದ್ದು ಒಂದು ಮನವರಿಕೆ ಆಗಿರಲಿ. ಹಾಗಂತ ನಾನು BJPಯ ಅಭಿಮಾನಿ ಅಂತೂ ಅಲ್ಲ, ಕಾಂಗ್ರೆಸ್ನ ವಿರೋಧಿ ಅಂತೂ ಅಲ್ಲ. ಬೆಳಗ್ಗಿನ ವಿಡಿಯೋದಲ್ಲಿ ಕೆಲವರು ಏನಂತಂದ್ರೆ, ನೀವು ಕಾಂಗ್ರೆಸ್ನವ್ರು ಇರಬೇಕು ಅದಕ್ಕೆ BJPನ ಬೈತಾ ಇದ್ದೀರಿ ಅಂತೀರಿ. ಈಗಿನ ವಿಡಿಯೋದಲ್ಲಿ ಏನಂತೀರಿ, ನೀವು BJPಯವರು ಇರಬೇಕು ಅದಕ್ಕೆ ಕಾಂಗ್ರೆಸ್ನ ಬೈತಾ ಇದ್ದೀರಿ ಅಂತೀರಿ. ಸೊ ಹಂಗಂದ್ರೆ ಹಿಂಗಂತಿ, ಹಿಂಗಂದ್ರೆ ಹಂಗಂತಿ ಅಂತ ಒಂದು ಸಾಂಗ್ ಐತಲ್ಲ, ಹಂಗಾಗ್ಬಿಡುತ್ತೆ. ವಾಸ್ತವ ಮಾತಾಡೋಣ, ನಮಗೆ ಪರ ವಿರೋಧ ಏನು ಬೇಡ. ಅವ್ರು ಬಂದಾಗ ಅವ್ರ ಕಥೆನೂ ಇದೆ, ಇವ್ರು ಬಂದಾಗ ಇವ್ರ ಕಥೆನೂ ಇದೆ. ಸೊ ರಿಯಾಲಿಟಿ ಬಂದ್ಬಿಡೋಣ. ಈಗ ಈ ಒಂದು ಪ್ರತಿಭಟನೆ ಯಾವ ಸ್ವರೂಪಕ್ಕೆ ಹೋಗಿ ತಿರುಗಿದೆ ಅಂತಂದ್ರೆ, ಈಗ ಮಹಾರಾಷ್ಟ್ರದಲ್ಲಿ ಅಣ್ಣಾ ಹಜಾರೆ ಅವರು ಕೂಡ ಮೌನ ಪ್ರತಿಭಟನೆಗೆ ಕೂತ್ಕೊಂಡಿದ್ದಾರೆ. ಈಗ CJP ಪರವಾಗಿ ಏನೀಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಅವ್ರೀಗ ಮೌನವಾಗಿ ಪ್ರತಿಭಟನೆ ಸತ್ಯಾಗ್ರಹವನ್ನ ಮಾಡ್ತಾ ಕೂತಿದ್ದಾರೆ. ಸೊ ಇದು ಯಾವ ರೀತಿ ಮುಂದಕ್ಕೆ ಹೋಗುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಈ ಕಡೆ CJP ಇವರು JP ನಡ್ಡಾ ಅವರು
ಕೇಂದ್ರ ಸಚಿವ JP ನಡ್ಡಾ ಅವರು ಬನ್ರಪ್ಪ ಮನೆಗೆ ಅಂತ ಮೊನ್ನೆ ಕರೆದಿದ್ರು. ಸೊ ಅದರಲ್ಲಿ ಇಬ್ರು ಹೋಗಿದ್ರು. ಮಾತಾಡುವಂಥ ಸಂದರ್ಭದಲ್ಲಿ ಆಲ್ರೆಡಿ ಗಲಭೆ ಎದ್ದೋಗಿತ್ತು. ಇವರು ಸಂಸತ್ ಚಲೋ ಅಂತ ನುಗ್ಗಿದ್ರು. ಆ ಟೈಮ್ನಲ್ಲಿ ಲಾಠಿ ಚಾರ್ಜ್ ಆಗೋಗಿತ್ತು. ಈ ಕಡೆ ವಿದ್ಯಾರ್ಥಿಗಳು, ಪ್ರತಿಭಟನಾಕಾರರು ಕಾನೂನ ಕೈಗೆತ್ಕೊಂಡು ಏನೇನು ಸಿಕ್ಕುತ್ತೆ, ಹೆಲ್ಮೆಟು, ಅವು ಇವು ಯಾವ್ಯಾವ್ದ್ರಲ್ಲಿ ಬೇಕೋ ಅದ್ರಲ್ಲಿ ವಾಡದಾಟ ಆಗಿ ಒಂಥರ ಚಕಮಕಿನೇ ಆಗೋಯ್ತು ಆ ಕ್ಷಣದಲ್ಲಿ. ಸೊ ಹಾಗಾಗಿ ಇವತ್ತು JP ನಡ್ಡಾ ಅವರು ಬನ್ನಿ ಮನೆಗೆ ಮಾತಾಡೋದು ಅಂತ ಮತ್ತೆ ಕರೆದಾಗ ನಾವು ಯಾವ ಕಾರಣಕ್ಕೂ ನಿಮ್ಮ ಮನೆಗೆ ಬರಲ್ಲ ಅಂತ ಧಿಕ್ಕರಿಸಿದ್ದಾರೆ ಅವರ ಆಹ್ವಾನವನ್ನು. ಬದಲಿಗೆ ನಾವು ನಾಳೆ ದೇಶದಾದ್ಯಂತ ಪ್ರತಿಭಟನೆಗೆ ಕರೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆದರೂ ಪ್ರತಿಭಟನೆಯ ಸ್ವರೂಪ ನಾಳೆ ಯಾವ ರೀತಿ ಇರುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಕ್ಷಣಗಣನೆ ಶುರುವಾಗಿದೆ ಈಗ. ಇತ್ತ ಮೀಡಿಯಾದವರು ಈ ಒಂದು ಇನ್ಸಿಡೆಂಟನ್ನು, ಕಳೆದ ಇಷ್ಟು ದಿನಗಳ ನಡುವೆ ನಡೆದಂತಹ ಈ ಇನ್ಸಿಡೆಂಟ್ನ ಪರಿಣಾಮವನ್ನು ಸೆರೆ ಹಿಡಿಯೋದಕ್ಕೆ ಕ್ಯಾಮೆರಾ ಹಾಗೆಯೇ ಅವರ ಲೋಗೋ ಅಂದರೆ ಮೈಕ್ಗಳನ್ನು ಇಟ್ಕೊಂಡು ಪ್ರತಿಭಟನೆಯ ಸ್ಥಳಕ್ಕೆ ಹೋದ ಸಂದರ್ಭಗಳಲ್ಲಿ ಪ್ರತಿಭಟನಾಕಾರರು ಅಥವಾ ಅವರನ್ನು ನಾವು ಹೀಗೂ ವರ್ಗೀಕರಿಸಬಹುದು, ಜನರೇಷನ್ ಝೆಡ್ ಅಂತಲೂ ಹೇಳ್ಬೋದು. ಅವರೆಲ್ಲ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ಗೋಧಿ ಮೀಡಿಯಾ ಗೋ ಬ್ಯಾಕ್, ಗೋಧಿ ಮೀಡಿಯಾ ಗೋ ಬ್ಯಾಕ್ ಅಂತ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ, ತಳ್ತಾ ಇದ್ದಾರೆ, ದೂಕ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ ನೀವು ನಮ್ಮ ಪ್ರತಿಭಟನೆಯನ್ನು ಕವರ್ ಮಾಡುವಂಥ ಅವಶ್ಯಕತೆ ನಮಗಿಲ್ಲ, ನೀವು ಇಲ್ಲಿ ಇದನ್ನು ತೋರಿಸ್ಬೇಕು ಅನ್ನುವಂಥ ಯಾವ ಅವಶ್ಯಕತೆ ನಮಗಿಲ್ಲ, ದಯವಿಟ್ಟು ನೀವು ಹೊರಡಿ ಅಂತ ಕಳಿಸ್ತಾ ಇದ್ದಾರೆ. ಅದರಲ್ಲೂ ಪರಿಸ್ಥಿತಿ ಇವತ್ತು ಮಿತಿ ಮೀರಿ ಏನಾಗೋಯ್ತು ಅಂತಂದರೆ ಒಬ್ಬ ಪತ್ರಕರ್ತ ಅಥವಾ ಕ್ಯಾಮೆರಾಮನ್ ಇರಬೇಕು, ಆ ವ್ಯಕ್ತಿ ಯಾವುದೋ ಒಂದು ಮಾಧ್ಯಮದವ್ರದ್ದು ಜುಟ್ಟು ಬಿಡ್ಕೊಂಡಿದ್ರು ಪಾಪ. ನೀವು ನೋಡ್ಬೋದು, ವಿಜುವಲ್ಸಲ್ಲಿ ಗಮನಿಸ್ಬೋದು. ಯಾರೋ ಒಬ್ಬ ವೈಟ್ ಕಲರ್ ಶರ್ಟೆಲ್ಲ ಹಾಕಿರ್ತಕ್ಕಂಥ ಕಪ್ಪಾಳಕ್ಕೆ ರಪ್ ಅಂತ ಬಿಡ್ ಕಳಿಸ್ತಾನೆ ಪಾಪ. ಅವನು ಹಂಗೆ ತಿರ್ಗಾಡೋಯ್ತಾನೆ 2 ರೌಂಡು. ಸೊ ಅಲ್ಲಿಂದ ಕಾಲು ಕೀಳ್ತಾರೆ. ಇತ್ತ ಯಾವ ಮಾಧ್ಯಮಗಳು ಈ ಇನ್ಸಿಡೆಂಟನ್ನು ಕವರ್ ಮಾಡೋದಕ್ಕೆ ಹೋಗ್ತಾ ಇದ್ರು ಭಕ್ತಿಲ್ಲ, ಬದಲಿಗೆ ಗೋಧಿ ಮೀಡಿಯಾ ಗೋ ಬ್ಯಾಕ್ ಅನ್ನುವಂಥ ಶಬ್ದಗಳೇ ಬರ್ತಾ ಇದೆ. ಇತ್ತ ಬೆಂಗಳೂರಿನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಪ್ರತಿಭಟನೆ ಕಳೆದ ಒಂದಷ್ಟು ದಿನಗಳಿಂದ ನಡೀತಾನೆ ಬರ್ತಿದೆ. ಪ್ರೆಸೆಂಟ್ ಇವತ್ತಿಗೂ ಕೂಡ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಕನ್ನಡದ ಖಾಸಗಿ ಮಾಧ್ಯಮಗಳು ಕವರ್ ಮಾಡೋದಕ್ಕೆ ಹೋದಾಗ ಆ ಮಾಧ್ಯಮಗಳನ್ನು ಕೂಡ ಮುಂದಕ್ಕೆ ಬಿಡ್ಕೊಳ್ಳಿಲ್ಲ. ಬದಲಿಗೆ ಇಲ್ಲಿಯೂ ಕೂಡ ಗೋಧಿ ಮೀಡಿಯಾ ಗೋ ಬ್ಯಾಕ್ ಅನ್ನುವಂಥ ಶಬ್ದಗಳೇ ಬಂದು ಪಾಪ ಪತ್ರಕರ್ತರು ಮುಜುಗರದಿಂದ ವಾಪಸ್ ಆದರು. ಈ ಗೋಧಿ ಮೀಡಿಯಾ ಅನ್ನುವಂಥ ಒಂದು ಶಬ್ದದ ಬಗ್ಗೆ ಕೆಲವರಿಗೆ ಈಗ ಕ್ಯೂರಿಯಾಸಿಟಿ ಇರುತ್ತೆ. ಏನು ಗೋಧಿ ಮೀಡಿಯಾ ಅಂತಂದರೆ, ಮೋದಿ ಹೆಸರೈತಲ್ಲ ಅದಕ್ಕೆ ಇದು ಅದು ಏನಂತೀವಿ, ಅದು ಪ್ರಾಸಪದ ಬರೋದಕ್ಕೆ ಅಂದರೆ ಗೋಧಿ ಅಂತ ಸೇರಿಸ್ಕೊಂಡ್ಬಿಟ್ಟವ್ರ ಅಂತ ಕೆಲವರು ಅನ್ಕೊಂಡಿರ್ತೀರಿ. ಬಟ್ ಅದು ರಾಜಕೀಯ ಟೀಕೆಯಿಂದ ಇದ್ರೂ ಇರಬಹುದು. ಆದರೆ ವಾಸ್ತವವಾಗಿ ಗೋಧಿ ಮೀಡಿಯಾ ಅನ್ನುವಂಥ ಒಂದು ಶಬ್ದ ಏನಿದೆ, ಈ ಗೋಧಿ ಅನ್ನುವಂಥ ಒಂದು ಶಬ್ದವನ್ನು ಹಿಂದಿಯಲ್ಲಿ ಮಡಿಲು ಅಂತಾರೆ. ಅಂದರೆ ಮಡಿಲಲ್ಲಿ ಕುಳಿತಿರ್ತಕ್ಕಂಥದ್ದನ್ನು ಗೋಧಿ ಅನ್ನುವಂಥದ್ದು. ಸೊ ಗೋಧಿ ಮೀಡಿಯಾ ಅಂತಂದರೆ ಸರ್ಕಾರದ ಮಡಿಲಲ್ಲಿ ಕುಳಿತಿರ್ತಕ್ಕಂಥ ಮಾಧ್ಯಮಗಳನ್ನು ಗೋಧಿ ಮೀಡಿಯಾ ಅಂತ ಕರೀತಾರೆ. ಎಕ್ಸಾಂಪಲ್, ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಅಥವಾ ಕೇಂದ್ರ ಸರ್ಕಾರದಲ್ಲಿ ಯಾವುದಾದರೂ ವೈಫಲ್ಯಗಳು ಕಂಡು ಬಂದಾಗ, ಸರ್ಕಾರದ ನಡಾವಳಿಗಳು ತಪ್ಪು ಕಂಡು ಬಂದಾಗ ಪ್ರಶ್ನೆ ಮಾಡದೆ ಅದನ್ನು ಮರೆಮಾಚುವಂತಹ ಮಾಧ್ಯಮಗಳನ್ನು ಗೋಧಿ ಮೀಡಿಯಾ ಅಂತ ಕರೀತಾರೆ. ರೀಸನ್ ಇಷ್ಟೇ, ಗೌರ್ನಮೆಂಟು ಇರುವಂಥದ್ದು, ಆಡಳಿತ ಸರ್ಕಾರ ಆಡಳಿತ ಮಾಡ್ತಾ ಇರುತ್ತೆ. ಮಾಡುವಂಥ ಸಂದರ್ಭದಲ್ಲಿ ಹಲವು ವೈಫಲ್ಯಗಳು ಕಂಡು ಬರುತ್ತೆ. ಹಲವು ವೈಫಲ್ಯಗಳು ಯಾವ ರೀತಿ ಅಂತಂದರೆ, ಸಾರ್ವಜನಿಕರಿಂದ ಟೀಕೆಗೆ ಗುರಿಯಾಗುವಂಥದ್ದು ಅಥವಾ ಸಾರ್ವಜನಿಕರಿಗೆ ಅದಿಷ್ಟ ಇಲ್ಲದೆ ಇರತಕ್ಕಂಥ ಎಷ್ಟೋ ಕ್ರಮಗಳನ್ನು ತರುವಂಥದ್ದು. ಸೊ ಅಂಥದ್ದನ್ನು ಆ ಸಾರ್ವಜನಿಕರ ಪರವಾಗಿ, ಪ್ರಜಾಪ್ರಭುತ್ವದ ಪರವಾಗಿ ನಿಂತ್ಕೊಂಡು ಪ್ರಶ್ನೆ ಮಾಡೋದಕ್ಕೆ ಇರುವಂಥ ಏಕೈಕ ಅಧಿಕಾರ ಇರತಕ್ಕಂಥದ್ದು ಮಾಧ್ಯಮಕ್ಕೆ. ಆವಾಗವಾಗ ಸರ್ಕಾರಕ್ಕೆ ಚಿವುಟೋದು, ನೀನು ಮಾಡ್ತಿರೋ ತಪ್ಪು ಕಣಪ್ಪ, ನೀನು ಹೋಗ್ತಿರೋ ದಾರಿ ತಪ್ಪು ಕಣಪ್ಪ ಅಂತ ಕೀಲಿ ಕೊಡುವಂಥದ್ದು. ಚಿವುಟೋದು ಅಂದರೆ ನಮ್ಮ ಕಡೆ ಹೇಳ್ತೀವಲ್ಲ ಒಳಸುಂಡಿ ಕೊಡೋದು ಅಂತ, ಆ ಕೆಲಸವನ್ನು ಮಾಡಬೇಕಾದಂಥ ಜವಾಬ್ದಾರಿ ಮಾಧ್ಯಮಗಳು ತಮ್ಮ ಜವಾಬ್ದಾರಿಯನ್ನು ಮರೆತು ಮಡಿಲಲ್ಲಿ ಆರಾಮಾಗಿ ಕುಳಿತುಕೊಂಡಿವೆ ಎನ್ನುವ ವ್ಯಂಗ್ಯ ಶಬ್ದ ಅಥವಾ ಪದ ಈ ಗೋಧಿ ಮೀಡಿಯಾ ಅನ್ನುವಂಥದ್ದು. ಸೊ ಹಾಗಾಗಿ ಎಲ್ಲ ಕಡೆನೂ ಕೂಡ, ಅಲ್ಲಿ ದೆಹಲಿಯಲ್ಲಿ, ಈ ಕಡೆ ಬೆಂಗಳೂರಿನಲ್ಲಿ ಎಲ್ಲ ಏನಾಗ್ಬಿಟ್ಟಿದೆ ಅಂತಂದರೆ, ಅಲ್ಲಿರ್ತಕ್ಕಂಥ ಆ ಹುಡುಗರಿಗೆ, ಆ ಯುವತಿಯರಿಗೆ, ಆ ಪ್ರತಿಭಟನಾಕಾರರಿಗೆ, ಆ ಸಂಘಟನೆಯವರಿಗೆ ಇವ್ರು ಏನು ಯೂಸ್ ಇಲ್ಲ, ಇವ್ರು ಏನು ಶೂಟ್ ಮಾಡ್ಕೊಂಡು ಹೋದ್ರೂ ಅದು ಪ್ರಸಾರ ಆಗಲ್ಲ, ಅವ್ರಿಗೆ ಯಾವ ರೀತಿ ಬೇಕು ಅಂಥ ಕ್ಲಿಪ್ಗಳನ್ನು ಎತ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಇವ್ರು ಬಂದು ಕವರ್ ಮಾಡೋ ಅಂಥ ಪರಿಸ್ಥಿತಿ ಏನಾಯ್ತು ಇಲ್ಲಿ, ಬೇಡ ಇವ್ರು ಹೊರಟೋಗ್ಲಿ ಅನ್ನೋ ಕಾರಣದಿಂದ ಗೋಧಿ ಮೀಡಿಯಾ ಗೋ ಬ್ಯಾಕ್ ಅನ್ನೋಂಥ ಕಹಳೆ ಮೊಳಗ್ತಾ ಇದೆ. ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ನಮ್ಮ ಮಾಧ್ಯಮದ ಸಂಪಾದಕರು, ಅಲ್ಲಿರ್ತಕ್ಕಂಥ ಔಟ್ಪುಟ್ಟು, ಇನ್ಪುಟ್ಟು, ಚೀಫ್ಗಳು ಯಾವ ರೀತಿ ಎಚ್ಚೆತ್ಕೊಳ್ತಾರೆ ಅನ್ನೋಂಥದ್ದು ತುಂಬ ಕ್ಯೂರಿಯಾಸಿಟಿಯನ್ನು ಹುಟ್ಟಾಕಿದೆ ಈ ಇನ್ಸಿಡೆಂಟಿಂದ. ಬದಲಾಗಲೇಬೇಕಾಗುತ್ತೆ ಡೆಫಿನೆಟ್ಲಿ. ಸೊ ಮಾಧ್ಯಮ ಅನ್ನುವಂಥದ್ದು ಸಂವಿಧಾನದ 4ನೇ ಅಂಗ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ವಿ, ಅಥವಾ ನಾವು ಕರಿತಾ ಇದ್ದೀವಿ, ನಾವು ಸಂಬೋಧಿಸ್ತಾ ಇದ್ದೀವಿ ಆ ಪದವನ್ನು. ಕಾರಣ ಏನು ಅಂತಂದರೆ, ಪ್ರಜಾಪ್ರಭುತ್ವದಲ್ಲಿ 3 ಅಂಗಗಳಿದ್ದಾವೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗ ಏನು ಹೇಳುತ್ತೋ ಅದನ್ನು ಕಾರ್ಯಾಂಗ ಮಾಡುತ್ತೆ, ಕೆಲಸವನ್ನು. ಸೊ ಇದೆಲ್ಲವನ್ನು ಮೀರಿದೊಂದು ಅಂಗ ಐತೆ, ಅದು ನ್ಯಾಯಾಂಗ, ನಮ್ಮ ನ್ಯಾಯಾಲಯ ವ್ಯವಸ್ಥೆ. ಸೊ ಈ 3 ಅಂಗಗಳಿಗೆ ಇನ್ನೊಂದು ಪಿಲ್ಲರ್ ಬೇಕು ಅನ್ನೋ ಕಾರಣಕ್ಕೆ ಮಾಧ್ಯಮವನ್ನು ನಾವು 4ನೇ ಅಂಗ ಅಂತ ಅಂದ್ಕೊಂಡಿದ್ದೀವಿ. ಬಟ್
ವಾಸ್ತವವಾಗಿ ಮಾಧ್ಯಮ ಅನ್ನುವಂಥದ್ದು ಪ್ರಜಾಪ್ರಭುತ್ವದ ಕಾವಲು ನಾಯಿ ಅನ್ನುವಂಥ ಒಂದು ಶಬ್ದದಲ್ಲಿದೆ. ಅಂದರೆ ನಾಯಿಗೆ ನಿಯತ್ತಿದೆ. ಸೊ ಆ ಕೆಲಸವನ್ನ ನಿಯತ್ತಲ್ಲಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಆ ಪದದ ಅರ್ಥ. ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತಂದ್ರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಕಂಪ್ಲೀಟ್ ಆಗಿ ಒಂದು ಸೆಕ್ಯೂರಿಟಿ ತರ ಮಾಧ್ಯಮ. ಗಮನಿಸಬೇಕು, ತಪ್ಪು ಕಂಡಾಗ ತಿದ್ದಿ ಹೇಳ್ಬೇಕು, ತಿದ್ಕೊಳ್ಳಿಲ್ಲ ಅಂತಂದ್ರೆ ಉಗಿದು ಹೇಳ್ಬೇಕು. ಅದು ಮಾಧ್ಯಮದ ಕರ್ತವ್ಯ, ಮಾಧ್ಯಮದ ಜವಾಬ್ದಾರಿ. ಬಟ್ ಇಲ್ಲಿ ಏನಾಗೈತೆ ಅಂತಂದ್ರೆ, ನಿಮ್ಗೆ ಇರೋ ವಾಸ್ತವವನ್ನು ಹೇಳ್ತೀನಿ. ಒಂದ್ ಸೈಡ್ ಮಾತಾಡಿದ್ರೆ ಏನು ಯೂಸ್ ಇಲ್ಲ, ನಿಮಗೂ ಅದು ಅರ್ಥ ಆಗಲ್ಲ. ಆ ಕ್ಷಣಕ್ಕೆ ವಾವ್ ಸೂಪರ್ ಅಂತ ಅನಿಸ್ಬೋದು. ಬಟ್ ಹಿಂಗೂ ಹೇಳ್ತೀನಿ ನಿಮಗೆ, ಅದ್ರ ರಿಯಾಲಿಟಿನೂ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆ ಕೆಲವು ಮಾಧ್ಯಮದವರು ಗೋಧಿ ಮೀಡಿಯಾ ಅಂದ್ರೆ ಮಡಿಲಲ್ಲಿ ಕುಳಿತಿರ್ತಕ್ಕಂಥ ಮಾಧ್ಯಮಗಳು ಆಗಿದ್ದಾವೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ನಾನು ಒಂದಷ್ಟು ಮಾಧ್ಯಮಗಳ ಕೆಲಸ ಮಾಡಿದ್ದೀನಿ. ಅದಾದ ನಂತರ ಈ ಇಂಡಿಪೆಂಡೆಂಟ್ ಜರ್ನಲಿಸಮ್ ಅಥವಾ ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನನಗೆ ಅನಿಸಿದಂತಹ ವಾಸ್ತವ ವಿಚಾರಗಳನ್ನ ಸತ್ಯ ಇದ್ರೆ ಸತ್ಯ, ಸುಳ್ಳಿದ್ರೆ ಅದು ಸುಳ್ಳು, ಈ ರೀತಿ ಹೇಳ್ಕೊಂಡು ಬಂದಿದ್ದೀನಿ. ಹಾಗಾಗಿ ನಮ್ಮನ್ನು ವಿರೋಧಿಸುವಂಥವ್ರ ಸಂಖ್ಯೆ ತುಂಬ ಕಡಿಮೆ. ಇನ್ನು ಈ ಸೌಜನ್ಯ ಪ್ರಕರಣ ಅನ್ನೋಂಥದ್ದು ಬರುತ್ತಲ್ಲ, ಆ ಸೌಜನ್ಯ ಪ್ರಕರಣ ಅನ್ನೋಂಥದ್ದು ಅಥವಾ ಧರ್ಮಸ್ಥಳದ ಬುರುಡೆ ವಿಚಾರ ಏನಿತ್ತಲ್ಲ, ಅದನ್ನ ತಗೊಂಡ್ಬಂದು ಕೆಲವರು ನಮ್ಮನ್ನು ಈಗಲೂ ನೀನು ಅದನ್ನು ಮಾತಾಡಿದೆ ಇದನ್ನು ಮಾತಾಡಿದೆ ಅಂತ ಹೇಳ್ತಾರೆ. ಬಟ್ ನಿನ್ನೆ ಸುಪ್ರೀಂ ಕೋರ್ಟು ಉಗಿದು ಹೇಳಿದೆ, CBI ಗನಾಂದಾರಿ ಕೆಲಸವನ್ನ ಅಲ್ಲಿ ಹೋಗಿ ಮಾಡೇ ಇಲ್ಲ, IO ಸ್ಪಾಟ್ ವಿಸಿಟ್ ಮಾಡೇ ಇಲ್ಲ. ಸೊ ಇದು ನಾಚಿಕೆ ಆಗಬೇಕು ಇವ್ರುಗಳಿಗೆಲ್ಲ ಅಂತಂದ್ಬಿಟ್ಟು ಸರ್ಕಾರಕ್ಕೆ ಮನವರಿಕೆ ಮಾಡಿದೆ. ಒಂದು ವಿಶೇಷ ತನಿಖಾ ಸಂಸ್ಥೆಯನ್ನ ನಿವೃತ್ತ ಜಡ್ಜ್ ಮೂಲಕ ನಡೆಸಬೇಕು. ಅದನ್ನು ಯಾವ ರೀತಿ ಡಿಸೈಡ್ ಮಾಡ್ತೀರಿ ಮುಂದಿನ ದಿನಗಳಲ್ಲಿ ತಿಳಿಸಿ ಹೇಳಿ ಅಂತ. ಸೊ ಹಾಗಾಗಿ ಸೌಜನ್ಯ ಅನ್ನುವಂಥ ಒಂದು ಪ್ರಕರಣ ಮತ್ತೆ ಬೆಳಕಿಗೆ ಬರ್ತಿದೆ, ಹೆಚ್ಚು ಕಡಿಮೆ 14 ವರ್ಷಗಳ ನಂತರ. ಆರಂಭದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದವರು ಸೆಕೆಂಡ್ ಬಂದವರು ಅವ್ರು ಏನು ಮಾಡಿದ್ರು ಅದನ್ನೇ ತಗೊಂಡೋಗಿ ಉಂಡ ಬಸವ ಓದ ಬಸವ ಥರ್ಡ್ ಬಂದವರು ಉಂಡೆ ಬಸವ ಓದೆ ಬಸವ. ಸೊ ಇದನ್ನೇ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಪ್ರೆಸೆಂಟ್ ಇರ್ತಕ್ಕಂಥ ಕೊನೆಯ ಅವಕಾಶ ಇದು, 4ನೇ ಅವಕಾಶ. ಏನಾಗುತ್ತೋ ಗೊತ್ತಿಲ್ಲ, ಎಲ್ಲ ಭಗವಂತ ಮಂಜುನಾಥನೇ ನೋಡ್ಕೊಳ್ತಾನೆ ಅಂತ ನಾವು ನಂಬಿದ್ವಿ. ಇನ್ನು ಕೆಲವರು ನಮ್ಮನ್ನು ಈ ವಿಚಾರದಲ್ಲಿ ತಂದ್ಬಿಟ್ಟು ಅವ್ನಿಗೆ ಅಲ್ಲಿ ಫಂಡಿಂಗ್ ಆಗಿದೆ, ಇಲ್ಲಿ ಫಂಡಿಂಗ್ ಆಗಿದೆ ಎಲ್ಲ ಅಂತಂದ್ರು. ಆರಾಮಾಗಿ ಧೈರ್ಯವಾಗಿ ಇವತ್ತಿಗೂ ಕೂಡ ನೈತಿಕವಾಗಿ ಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೀವಿ, ಜವಾಬ್ದಾರಿಯನ್ನು ಉಳಿಸ್ಕೊಂಡಿದ್ದೀವಿ. ಹಾಗಾಗಿ ಸತ್ಯ ಏನಿದೆ ಅದನ್ನು ಮಾತ್ರ ಮಾತಾಡ್ಕೊಂಡು ಹೋಗ್ತೀವಿ. ಸೊ ನಾನು ಯಾಕೆ ಹೇಳಿದೆ ಅಂತಂದರೆ, ಕೆಲವರು ಹಿಂದಿನ ವಿಡಿಯೋಗಳಲ್ಲೆಲ್ಲ ಕಮೆಂಟ್ ಆಗ್ತಿದ್ರು, ಹಾಕೊಳ್ಳಿ ಪರವಾಗಿಲ್ಲ, ಬಟ್ ಸತ್ಯ ಅನ್ನುವಂಥದ್ದು ಬಂದೇ ಬರುತ್ತೆ, ಇದ್ದೇ ಇದೆ. ಅದು ನಾವು ತಪ್ಪು ಮಾಡಿದ್ರು ಕೂಡ ಬೆಳಕಿಗೆ ಬರುತ್ತೆ, ನಾವು ಸರಿ ಮಾಡಿದ್ರು ಕೂಡ ಬೆಳಕಿಗೆ ಬರುತ್ತೆ. ಅಲ್ಲಿ ತನಕ ಸಮಾಧಾನದಿಂದ ತಾಳ್ಮೆಯಿಂದ ಕಾಯೋಣ ಅನ್ನೋದೇ ನಮ್ಮ ಮನಸ್ಥಿತಿ, ಉದ್ದೇಶ. ಸೊ ಈ ನ್ಯೂಸ್ ಚಾನಲ್ಗಳು ರನ್ನಿಂಗ್ ಆಗಬೇಕು ಅಂತಂದರೆ ಮೊದಲಿಗೆ ನಿಮಗೊಂದು ವಾಸ್ತವ ಸತ್ಯ ಅರಿವಿರಬೇಕು. ಅಲ್ಲೇನೋ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಸಾಲಲ್ಲ ಒಂದು ನ್ಯೂಸ್ ಚಾನಲ್ ನಡೆಸೋದಕ್ಕೆ, ಒಂದು ಸಂಸ್ಥೆ ನಡೆಸೋದಕ್ಕೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಬೇಕು. ಕೋಟ್ಯಾಂತರ ರೂಪಾಯಿ ಬಂಡವಾಳ ಯಾವ್ಯಾವುದಕ್ಕೆ ಬೇಕು ಅಂತಂದರೆ, ಮೊದಲಿಗೆ ಸಂಬಳ, ರಿಪೋರ್ಟರ್ಸ್ಗಳಿಗೆ, ಡಿಸ್ಟ್ರಿಕ್ಟ್ ರಿಪೋರ್ಟರ್ಸ್ಗಳಿಗೆ, ಅಲ್ಲಿರ್ತಕ್ಕಂಥ ಒಳಗಡೆ ಕೆಲಸ ಮಾಡ್ತಕ್ಕಂಥ ಡೆಸ್ಕಲ್ಲಿರುವಂಥವ್ರಿಗೆ, ಕಾಪಿ ಎಡಿಟರ್ಸ್ಗೆ, ಬುಲೆಟಿನ್ ಪ್ರೊಡ್ಯೂಸರ್ಸ್ಗೆ, ಇಂಜೆಸ್ಟ್ ಮಾಡುವಂಥವ್ರಿಗೆ, ಎಡಿಟಿಂಗಲ್ಲಿ ಮಾಡುವಂಥವ್ರಿಗೆ, ಆ್ಯಂಕರ್ಸ್ಗಳಿಗೆ, ನೂರಾರು ರೀತಿಯ ಕೆಲಸಗಳಲ್ಲಿದ್ದಾವೆ. ಸಂಬಳ ಬೇಕು. ಅದಕ್ಕೆಲ್ಲ ಏನು ಲಕ್ಷ ಅಂತೂ ಸಾಲದೆಲ್ಲ, ಕೋಟಿನೇ ಬೇಕು ಅವ್ರಿಗೆಲ್ಲ ಕೊಡಬೇಕು ಅಂತಂದರೆ. ಅದಾದ ನಂತರ ಈ ಸೆಟಪ್ ಬಾಕ್ಸ್ಗಳು, ಕೇಬಲ್ಲು, ಸ್ಯಾಟಲೈಟು, ಅವು ಇವು ನಿಮ್ಮ ಮನೇಲಿ ಇರ್ತಾವಲ್ಲ ಡಿಜಿಟಲ್, ಅವೆಲ್ಲವಕ್ಕೂ ಕೂಡ ಅವಾಗವಾಗ ದುಡ್ಡನ್ನು ಕಟ್ಟಬೇಕು. ಸೊ ಇದೆಲ್ಲ ನಡೆಸಬೇಕು ಅಂತಂದರೆ ಮಿನಿಮಮ್ ಒಂದು ಸಣ್ಣ ಚಾನಲ್ ಆದರೂ ಪರವಾಗಿಲ್ಲ, ಅದು ಸ್ಯಾಟಲೈಟಲ್ಲಿ ಪ್ರಸಾರ ಆಗಿ ಮನೆ ಬಾಗಿಲು ಬರ್ತೈತೆ ಅಂತಂದರೆ 4-5 ಕೋಟಿ ಅಂತೂ ಪರ್ ಮಂತ್ ಎತ್ತಿಡಲೇಬೇಕು. ಈ 4-5 ಕೋಟಿ ಈ ಬಾರ್ಕಿಂದ ಬರ್ತಕ್ಕಂಥ TRPಯಿಂದ ಸಿಗಲ್ಲ. ಹಾಗಾಗಿ ಏನಾಗುತ್ತೆ ಅಂತಂದರೆ, ಈ ಸರ್ಕಾರಿ ಆ್ಯಡ್ಸ್ಗಳು, ಗೌರ್ನಮೆಂಟ್ ಆ್ಯಡ್ಸ್ಗಳು ಅನ್ನೋದು ತುಂಬ ಅವಲಂಬನೆ ಆಗಿರುತ್ತೆ ಪ್ರತಿ ಮಾಧ್ಯಮಗಳಿಗೂ ಕೂಡ. ಏನಾದರೂ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಆ್ಯಡ್ಸ್ಗಳು ಕತ್ತರಿ ಬೀಳುತ್ತೆ. ಆ ಒಂದು ಆತಂಕ ಸಹಜವಾಗಿ ಮಾಧ್ಯಮವನ್ನು ಮುನ್ನಡೆಸುವಂಥವರ ಭಯದಲ್ಲಿರುತ್ತೆ, ಒಂದು ಭಯದಲ್ಲಿ ಕಟ್ಟಾಕಿರುತ್ತೆ. ಅದನ್ನು ಮೀರಿ ಕೆಲವರು ಮಾಡೋಕ್ಕೆ ಹೋಗ್ತಾರೆ, ಬಟ್ ಮುಚ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟೋ ಸಂಸ್ಥೆಗಳು ಆ ರೀತಿ ಆಗೋಗಿದೆ ನಮ್ಮ ಕರ್ನಾಟಕದಲ್ಲೇ. ಸೊ ಅದು ರಾಜ್ಯ ಆಗಬಹುದು ಅಥವಾ ರಾಷ್ಟ್ರ ಮಟ್ಟದ ಮಾಧ್ಯಮಗಳಾಗ್ಬೋದು, ಎಲ್ಲವೂ ಕೂಡ ಒಂದನ್ನೊಂದು ಅವಲಂಬಿಸಿರ್ತಕ್ಕಂಥ ಚೈನ್ ಲಿಂಕೇವು. ಒಂದು ಚೈನ್ ಕಟ್ಟಾಯಿತು ಅಂತಂದರೆ ಇನ್ನೊಂದು ಚೈನ್ ಕಟ್ಟಾಗುತ್ತೆ. ಸೊ ಇಲ್ಲಿ ಏನು ಮಾಡ್ಬೋದು ಹಾಗಾದರೆ, ನೀವು ಯಾರನ್ನ ಈಗ ಗೋಧಿ ಮೀಡಿಯಾ ಗೋಬೇಕಂತ ಹೇಳ್ತಾ ಇದ್ದೀರಲ್ಲ, ಅವರು ಕೇವಲ ರಿಪೋರ್ಟರ್ಸ್ ಅಷ್ಟೇ, ಕೇವಲ ಅಲ್ಲಿ ವರದಿ ಮಾಡೋಕ್ಕೆ ಬರ್ತಕ್ಕಂಥ ಪತ್ರಕರ್ತರು ಅಷ್ಟೇ. ಅವ್ರ ಕೈಲಿ ಏನೂ ಇಲ್ಲ. ಆಫೀಸಲ್ಲೇ ಕೂತ್ಕೊಂಡ್ರೆ ಅಲ್ಲೋಗಿ ಫೀಲ್ಡ್ಗೆ ಹೋಗ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡು ಬಾ, ಅಲ್ಲಿ ಏನು ಇನ್ಸಿಡೆಂಟ್ ನಡೀತೈತೆ ಲೈವ್ ಕೊಡು, ಚಿಟ್ ಚಾಟ್ ಕೊಡು ಅಂತ ಆಫೀಸಲ್ಲಿ ಪ್ರೆಷರ್ ಇರುತ್ತೆ. ಅದರಲ್ಲಿ ಕೆಲವರು ಬಂಡು ಬಿದ್ದಿರ್ತಕ್ಕಂಥವ್ರು ನಾನಂತೂ ಹೋಗಿಲ್ಲ, ಲೋದ್ರಿಂಗ್ ಆಗುತ್ತೆ ಅಂತಂದ್ರೆ. ಇನ್ನು ಉತ್ಸಾಹಿಗಳಿರ್ತಾರಲ್ಲ, ನಾನು ಮಾಡ್ಕೊಂಡೇ ಬರ್ತೀನಿ ಆಗಿದ್ದಾಗಲಿ ಅಂತ, ಪಾಪ ಉತ್ಸಾಹಿಗಳು ಬಂದು ಈಗ ನಿರುತ್ಸಾಹಿಗಳ ಥರ ವಾಪಸ್ ಹೋಗ್ತಾ ಇದ್ದಾರೆ, ಬೇಜಾರಾಗಿ ಹೋಗ್ತಿದ್ದಾರೆ, ಸಪ್ಪೆ ಮರ ಹಾಕೊಂಡು ನಮ್ಮ ಬರ್ದೇ ಹೋಗಿದಾರಾಗ್ತಿತ್ತಲ್ಲ ಅಂತ. ಇಲ್ಲಿ ಇನ್ಸಿಡೆಂಟು ಅಥವಾ ವಿಚಾರ ವಿಜುವಲ್ಸ್ಗಳು ಅಲ್ಲಿಗೆ ತಲುಪಲಿಲ್ಲ ಅಂತಂದ್ರೆ ಪಾಪ ಇವ್ರಿಗೆ ಹೊಡ್ತಾ ರಿಪೋರ್ಟರ್ಸ್ಗಳಿಗೆ. ಹಾಗಾಗಿ ಅವ್ರು ಏನು ಕೆಲಸ ವಹಿಸಿರ್ತಾರೆ ಅದನ್ನು ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಮೇಯ್ನ್ ಕಂಟ್ರೋಲ್ ಅಂತ ಇರುತ್ತಲ್ಲ, ಅದು ಸಂಪಾದಕರ ಕೈಲಿರುತ್ತೆ, ಚಾನಲ್ ನಡೆಸೋವಂಥವ್ರ ಕೈಲಿರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ರಿಪೋರ್ಟರ್ಸ್ಗಳಿಗೆ ಅವ್ರಿಗೆ ಇವ್ರಿಗೆ ಬೈದು ಉಗಿದು ಏನೇನೋ ಮಾಡಿ ಕಳಿಸಿದ್ರೆ ನೋ ಯೂಸ್. ಬದಲಿಗೆ ನಿಮ್ಮ ಹತ್ರ ಇನ್ನೊಂದು ಆಪ್ಷನ್ ಇದೆ, ಇವ್ರನ್ನ ನೋಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋರು ನೀವಾಗಿರ್ತೀರಿ. ಅವಾಗ ಏನಾಗುತ್ತೆ ಅಂತಂದರೆ, ಆಟೋಮೆಟಿಕ್ಕಾಗಿ ಜನ ಯಾಕೋ ತಿರುಗಿ ಬೀಳ್ತಿದ್ದಾರೆ, ನಾವು ಎಚ್ಚೆತ್ಕೋಬೇಕು ಅನ್ನುವಂಥದ್ದು ಮನವರಿಕೆ ಆಗುತ್ತೆ. ಗೌರ್ನಮೆಂಟ್ ಆ್ಯಡ್ಸ್ಗಳದ್ದು ಅದ್ರದ್ದು ಒಂದು ಹೇಳ್ಬೇಕೀಗ.
ಸರ್ಕಾರ ಏನು ಮಾಡ್ಕೊಬಿಟ್ಟೈತೆ ಅಂತಂದ್ರೆ ಎಲ್ಲರೂ ಕೂಡ ಕೀಲಿ ಗೊಂಬೆ ಮಾಡ್ಕೊಂಡ್ಬಿಟ್ಟೈತೆ. ನೀವೇನಾರು ಹಿಂಗೆ ಮಾಡಿದ್ರೆ ಹಿಂಗೆ ಕಟ್ ಮಾಡ್ತೀವಿ, ನೀವು ಹಿಂಗಿದ್ರೆ ಹಿಂಗೆ ಸರಿ ಅನ್ನೋ ಥರ ಆಗ್ಬಿಟ್ಟೈತೆ. ಸೊ ಅದನ್ನ ಮಾಧ್ಯಮಗಳು ಕೂಡ ಅವಾಗ ಎಚ್ಚೆತ್ಕೊಂಡು ಕ್ಯಾಕ್ರು ತುಪ್ಪಕ್ಕಂತ ಉಗಿದ್ರೆ ಗೌರ್ಮೆಂಟ್ಗೆ ಸರಿ ಆಗುತ್ತೆ. ಅದು ಹೆಂಗೆ ಕಟ್ ಮಾಡಿಬಿಡ್ತಾರೆ, ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಅದು ಹೆಂಗೆ ಬ್ರೇಕ್ ಆಗಿಬಿಡುತ್ತೆ, ಅದನ್ನು ಕೂಡ ವೆಯ್ಟ್ ಮಾಡಿ ನೋಡ್ಬೋದು. ಇಲ್ಲ ಮಾಧ್ಯಮದವ್ರು ಈಗ ರಿಪೋರ್ಟರ್ಸ್ಗಳು ಬರ್ತಾ ಇದ್ರಲ್ಲ ಚಾನಲ್ ಅವ್ರಿಗೆ, ಇಲ್ಲ ನಾವು ಹೋಗೋದೇ ಇಲ್ಲಪ್ಪ, ಈ ರೀತಿ ಆಗುತ್ತೆ, ಹೊರಗಡೆ ಇದನ್ನೋರು ನಾನು ಫೇಸ್ ಮಾಡಬೇಕಾಗುತ್ತೆ ಅಂತ ಪಟ್ಟಿಡಿ ಕೂತ್ಕೊಳ್ಳಿ. ಎಷ್ಟು ಜನನಂತ ಕೆಲಸದಿಂದ ತೆಗೆದಾಕ್ತಾರೆ, ಎಲ್ಲರೂ ಕೆಲಸದಿಂದ ತೆಗೆದಾಕ್ತಾರೆ, ಸಂಸ್ಥೆ ಬಾಗ್ಲಾಕೊಂಡು ಹೋಗ್ಬೇಕು. ಸೊ ಚೈನ್ ಲಿಂಕಲ್ಲಿ ಒಂದನ್ನು ಅವಲಂಬಿಸ್ಕೊಂಡಿರೋದ್ರಿಂದ ತುಂಬ ಕಷ್ಟ ಇದೆ. ಸೊ ಆ ಕಾರಣದಿಂದ ನಾವು ಯಾರನ್ನೂ ದೂರಲು ಆಗುವುದಿಲ್ಲ. ಮೊದಲಿಗೆ ಎಚ್ಚೆತ್ಕೋಬೇಕಾಗಿರ್ತಕ್ಕಂಥವ್ರು ಪ್ರಜಾಪ್ರಭುತ್ವದ ಪ್ರಜೆಗಳು, ನಾವು ನೀವು ವೋಟ್ ಹಾಕಬೇಕಾದ್ರೆ ಯಾವನ್ಗೆ ಹಾಕ್ತಾ ಇದ್ದೀವಿ, ಅವ್ನಿಗೆ ಹಾಕಿದ್ರೆ 5 ವರ್ಷ ಏನು ಮಾಡ್ತಾನೆ, ಏನು ದಬಾಗ್ತಾನೆ, ಏನು ಕಿಸಿತಾನೆ, ಅದನ್ನ ನೋಡ್ಕೊಂಡು ಮೊದಲು ಇರ್ತಕ್ಕಂಥ ಕೀಲಿ ಕೈ ನಿಮ್ಮ ಕೈಯಲ್ಲಿ 5 ವರ್ಷದ ಕೀಲಿ ಕೈನ ಕೊಟ್ಬಿಡ್ತೀರಿ. ಅದಾದಮೇಲೆ ಚೈನ್ ಲಿಂಕ್ ಎಲ್ಲರ ಹತ್ರನೂ ಹೋಗ್ಬಿಡ್ತದೆ ನಿಮ್ಮ ದುಡ್ಡು. ನಿಮ್ಮ ಹತ್ರಕ್ಕಂತೂ ಬರಲ್ಲ. ನಿಮ್ಮ ಹತ್ರಕ್ಕೆ ಬರೋ ದುಡ್ಡು ಯಾವುದು, ನೀವು ಕಷ್ಟಪಟ್ಟು ಬೇವ್ರ ಸುರ್ದು ಬೆಳಗಿನ ಸಂಜೆ ತನಕ ದುಡಿತಿರಲ್ಲ, ಆ ದುಡ್ಡು ಮಾತ್ರ ನಿಮ್ಮ ಹತ್ರಕ್ಕೆ ಬರುತ್ತೆ. ಬಟ್ ನೀವು ಆ ಬೇವ್ರ ಸುರ್ದು ದುಡ್ದಿರೋ ದುಡ್ಡನ್ನು ತಿರುಗಾಣ ಅಂತ ಕಟ್ತಿರಲ್ಲ, ಆ ದುಡ್ಡು ಈ ರೀತಿ ಪ್ರತಿಯೊಬ್ಬರ ಚೈನ್ ಲಿಂಕ್ ಮನೆ ಬಾಗಿಲಿಗೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಮುಂದೆ ಆದ್ರೂ ಎಚ್ಚೆತ್ಕೊಳ್ಳಿ. ಇಲ್ಲಿ ಯಾರೂ ಉತ್ತಮರಿಲ್ಲ, ಯಾರೂ ಅತ್ಯುತ್ತಮರಿಲ್ಲ. ಅವ್ನು ಬಂದರೆ ದೇಶ ಹಿಂಗಾಗುತ್ತೆ, ಇವ್ನು ಬಂದರೆ ದೇಶ ಹಂಗಾಗುತ್ತೆ ಅನ್ನೋ, ಎಲ್ಲರೂ ಅದೇ ಬೇಳೆ ಕಾಳುಗಳಾಗೋಗ್ರೆ. ಈಗ ನೀವು ಕೇಳ್ತೀರಿ ಮತ್ತೆ ಯಾರೂ ಆಯ್ಕೆ ಮಾಡೋದು, ನಮ್ಮ ಮನೆ ಬರ ಹುಡ್ಕೋದ್ರಲ್ಲಿ ಒಳ್ಳೆ ಕಳ್ಳ ಯಾರು ಅಂತ ಹುಡುಕ್ಬೇಕಷ್ಟೆ. ಸೊ ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನೋಡೋಣ ನಾಳೆ CJP ಅನ್ನುವಂಥದ್ದು ಪ್ರತಿಭಟನೆಯ ಕರೆ ದೇಶದಾದ್ಯಂತ ಯಾವ ರೀತಿ ಹಬ್ಕೊಳ್ಳುತ್ತೆ ಅಂತ ವೆಯ್ಟ್ ಮಾಡಿ ನೋಡೋಣ. ಬಟ್ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಗೋಧಿ ಮೀಡಿಯಾಗಳಿದ್ದಾವೆ. ಬಟ್ ಹೇಳೋಕ್ಕಾಗಲ್ಲ ಯಾರ್ಯಾರು ಏನೇನು ಅಂತ, ಅದು ನಿಮಗೆ ಗೊತ್ತಿರುತ್ತೆ. ಇನ್ನು ರಾಷ್ಟ್ರ ಮಟ್ಟದಲ್ಲೂ ಕೂಡ ಗೋಧಿ ಮೀಡಿಯಾಗಳಿದ್ದಾವೆ. ಆರಂಭದಲ್ಲಿ ಈ ಒಂದು ಹೋರಾಟ ಏನಿತ್ತು ಅದನ್ನು ಆರಂಭದಲ್ಲೇ ಸರ್ಕಾರಕ್ಕೆ ತಿವಿದು ತೋರಿಸಿದ್ರೆ ನೋಡ್ರಿ, ಆ ರೀತಿ ಜಂತರ್ ಮಂತರ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಸೇರ್ತಾ ಇದ್ದಾರೆ, ನಾಳೆ ದಿನದ ಲಕ್ಷಾಂತರ ಆಗೋದಕ್ಕಿಂತ ಮೊದಲು ನೀವು ಕುತ್ಕೊಂಡು ಅದನ್ನು ಸರಿಪಡಿಸಿ ಅಂತ ಹೇಳಿದ್ದಿದ್ರೆ, ತಿವಿದಿದ್ದಿದ್ರೆ, ಉಗಿದಿದ್ದಿದ್ರೆ ಸರ್ಕಾರಕ್ಕೆ ಏನಪ್ಪ ಇದು ನಮ್ಮವ್ರು ನಮಗೆ ಬೈತವ್ರಲ್ಲ, ಒಂಚೂರು ನೋಡೋಣ ಅಂತ ಮನವರಿಕೆ ಆಗ್ತಿತ್ತೇನೋ. ಬಟ್ ಇವ್ರು ಬೈಲಿಲ್ಲ, ಬಟ್ ಇವ್ರು ಹೋಗಲಿಲ್ಲ. ಅದಾದಮೇಲೆ ಯಾವಾಗ ಪ್ರತಿಭಟನೆ ಹಿಂಸಾಚಾರ ರೂಪಕ್ಕೆ ಹೋಯ್ತು, ಆವಾಗ ನಾವು ಫೀಲ್ಡ್ಗೆ ಹೋಗಿ ಇದನ್ನು ಕವರ್ ಮಾಡಬೇಕು ಅಂತ ಅನ್ನಿಸ್ತು, ಆವಾಗ ಇವರಿಗೆ ಅವಶ್ಯಕತೆ ಇಲ್ಲ ಅಂತ ಗೋ ಬ್ಯಾಕ್ ಅಂತ ಅಂತಿದ್ದಾರೆ. ಒಟ್ಟಲ್ಲಿ ಈ ಒಂದು ಪರಿಸ್ಥಿತಿ ಈ ಹಂತಕ್ಕೆ ಬರೋದಕ್ಕೆ, ನಾಳೆ ದೇಶದಾದ್ಯಂತ ಪ್ರತಿಭಟನೆ ನಡೆಯೋದಕ್ಕೆ ಏಕೈಕ ಕಾರಣ ಯಾರು ಅಂತಂದರೆ ಪ್ರೆಸೆಂಟ್ ಇರ್ತಕ್ಕಂಥ ಕೇಂದ್ರ ಸರ್ಕಾರ. ಯಾವ ಜಂತರ್ ಮಂತರ್ನಲ್ಲಿ ಆರಂಭದ ದಿನಗಳಲ್ಲಿ ಸೋನಂ ವಾಂಗ್ಚುಕ್ ಆಗಿರ್ಬೋದು, ಅಥವಾ CJP ಆಗಿರ್ಬೋದು, ಅಥವಾ ಪ್ರತಿಭಟನಾಕಾರರಾಗಿರ್ಬೋದು, ಅಥವಾ ಕೆಲವು ಸಂಘಟನೆಯ ವಿದ್ಯಾರ್ಥಿಗಳಾಗಿರ್ಬೋದು, ಅಲ್ಲಿ ಹೋಗಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಿದ್ರಲ್ಲ, ಆ ಸಂದರ್ಭದಲ್ಲಿ ನೀವು ಹೋಗಿ ಅವ್ರ ಸಮಸ್ಯೆಗಳು ಏನು ಅನ್ನೋದನ್ನು ಕೇಳಿ ಆಲಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡು ಹುಡುಕಿದ್ರೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಘೋಷಣೆ ಮಾಡಿದಿದ್ರೆ, ಇವತ್ತು ಅವರೆಲ್ಲ ಮನೆಗೆ ಬಂದು ಸೇರ್ಕೊಳ್ತಿದ್ರು, ಇವತ್ತು ಆರಾಮಾಗಿ ಸರ್ಕಾರ ನಡೆಸ್ಕೊಂಡು ಹೋಗ್ಬೋದಿತ್ತು. ಬಟ್ ನೀವು ಆರಂಭದಲ್ಲಿ ತುಂಬ ಡಿಲೇ ಮಾಡಿದ್ರಿ. ಕಾರಣ ಏನು ಅಂತಂದರೆ ಈ ಜಿರ್ಲೆಗಳು ಏನು ಮಾಡ್ತವೆ ಅಂತ. ಇವತ್ತು ಆ ಜಿರ್ಲೆಗಳು 100, 100, 1000, ಲಕ್ಷ ತನಕ ಹೋಗಿ ತಲುಪಿಬಿಟ್ಟವೆ. ಅದು ಹೆಂಗೆ ಕಂಟ್ರೋಲ್ ಮಾಡ್ತಾರೆ, ಅದು ಹೆಂಗೆ ಸಮಾಧಾನ ಪಡಿಸ್ತಾರೆ ನನಗಂತೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆರಂಭದಲ್ಲಿ ವಿದ್ಯಾರ್ಥಿಗಳು ಎತ್ತಿದಂತಹ ಉದ್ದೇಶಗಳು ಅಥವಾ ಬೇಡಿಕೆಗಳು ಯಾವುದೂ ಕೂಡ ತಪ್ಪಲ್ಲ. ಕೇಂದ್ರ ಸರ್ಕಾರದ ಓರ್ವ ಶಿಕ್ಷಣ ಸಚಿವನ ಅಥವಾ ಶಿಕ್ಷಣ ಸಚಿವ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆಯುತ್ತೆ ಅಂತಂದಾಗ ಅದಕ್ಕೆ ಸಂಬಂಧಪಟ್ಟಂಗೆ ಜವಾಬ್ದಾರಿ ಕೇಂದ್ರ ಸಚಿವರದೇ ಆಗಿರುತ್ತೆ. ಹಾಗಾಗಿ ಅವ್ರ ತಲೆದಂಡ ಕೇಳ್ತಾ ಇದ್ದಾರೆ, ಅವರನ್ನು ರಿಸೈನ್ ಮಾಡಲಿ ಅಂತ. ಅದು ತಪ್ಪಲ್ಲ. ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವ ಜವಾಬ್ದಾರಿಯನ್ನು ಹೊತ್ಕೊಂಡು ಮಾಡಬೇಕಾಗಿತ್ತು. ನಿಮ್ಮ ಕಣ್ಮೀರಿ ಯಾವುದು ನಡೆಯಲ್ಲ. ಕಣ್ಮೀರಿ ಯಾವ ಕಾರಣಕ್ಕೂ ಯಾವುದೂ ಕೂಡ ನಡೆಯಲು ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ನಿಮಗೆ ಗೊತ್ತಿತ್ತು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ. ಸೊ ಆ ವಿದ್ಯಾರ್ಥಿಗಳು ಕೇಳ್ತಿರ್ತಕ್ಕಂಥದ್ದೇನು, ನೀಟ್ ಪರೀಕ್ಷೆಯಲ್ಲಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಪರಿಹಾರ ಘೋಷಣೆ ಕೊಡಿ ಇಂತಿಷ್ಟು ಅಂತ. ಅದನ್ನು ಹೌದು ನಾವು ಮಾಡ್ತೀವಿ ಅಂತ ಮೋದಿಯವರು ಇವತ್ತೇನು ಟ್ವೀಟ್ ಮಾಡಿದ್ರಲ್ಲ, ಅದನ್ನು ಅವತ್ತೇ ನಿಂತ್ಕೊಂಡು ಮಾಡಿಬಿಟ್ಟಿದ್ರೆ ಎಲ್ಲ ಸರಿಯಾಗಿ ಹೋಗ್ತಿತ್ತು. ಬಟ್ ಮಾಡಲಿಲ್ಲ. ಇವತ್ತು ಅನುಭವಿಸಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ನೋಡೋಣ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ. ನಮ್ಮನ್ನು ಯಾರ್ಯಾರೆಲ್ಲ ಆ ಪಕ್ಷದವನು ಈ ಪಕ್ಷದವನು ಅಂತಂತಾರೆ, ಅವನು ಕೂಡ ನೋಡೋಣ, ಕಣ್ಣಾರೆ ನೋಡೋಣ, ಎಲ್ಲವನ್ನು ಕೂಡ ಗಮನಿಸ್ತಾ ನೀವು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾಳೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನಮ್ಮಲ್ಲಿ 2 ವರ್ಗ ಆಗಿಬಿಟ್ಟಿದೆ. ಒಂದು BJPಯ ಬೆಂಬಲಿಗರನ್ನು ಭಕ್ತರು ಎಂದು ಕರೆಯುವಂಥದ್ದು, ಅಥವಾ ಕಾಂಗ್ರೆಸ್ನ ಬೆಂಬಲಿಗರನ್ನು ಗುಲಾಮರು ಎಂದು ಕರೆಯುವಂಥದ್ದು. ಕಾರಣ ಏನು ಅಂತಂದರೆ ಇವರು ಏನೋ ತುಂಬ ವರ್ಷಗಳಿಂದ ಆಡಳಿತ ಮಾಡ್ಕೊಂಡು ಬಂದಂಥ ಪಕ್ಷ ಕಾಂಗ್ರೆಸ್ಸು. ಸೊ ಅದಕ್ಕೆ ಗುಲಾಮರಾಗಿ ಉಳ್ಕೊಬಿಟ್ಟವ್ರೆ ಅಂತ. ಈ ಕಡೆ BJPಯ ಬೆಂಬಲಿಸ್ತವ್ರೆ ಅಂತಂದರೆ ಅವ್ರನ್ನ ಅವ್ರು ಏನು ಹೇಳಿದ್ರು ಮಬ್ಬಕ್ತರು, ನಂಬ್ಕೊಂಡ್ಬಿಡ್ತಾರೆ, ಅವರು ಸಗಣಿ ಭಕ್ತರು, ಅಂಧ ಭಕ್ತರು, ಈ ರೀತಿ ಕರೆಯುವಂಥ ಶಬ್ದಗಳು ನಮ್ಮಲ್ಲಿ ರೂಢಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಪ್ರಜೆ ಯಾವಾಗ ಆಗ್ತಾರೆ ಇವರು ಅನ್ನುವಂಥದ್ದೇ ಕನ್ಫ್ಯೂಷನ್ ಆಗ್ಬಿಟ್ಟೈತೆ ನನಗೆ. ಭಕ್ತರು ಅಥವಾ ಗುಲಾಮರು ಏನಾರು ಎಕ್ಸೆಟ್ರಾ ಇವರು ಪ್ರಜೆಗಳು ಯಾವಾಗ ಆಗ್ತಾರೆ, ನಾಗರಿಕರು ಯಾವಾಗ ಆಗ್ತಾರೆ, ಪ್ರಶ್ನೆ ಮಾಡೋರು ಯಾವಾಗ ಆಗ್ತಾರೆ, ಜವಾಬ್ದಾರಿಯುತ ಓರ್ವ ಮನುಷ್ಯ ಯಾವಾಗ ಆಗ್ತಾನೆ ಅನ್ನುವಂಥದ್ದೇ ಇರತಕ್ಕಂಥ ಕ್ಯೂರಿಯಾಸಿಟಿ. ಆದಷ್ಟು ಬೇಗ ಇವರೆಲ್ಲ ಆಗಲಿ ಅನ್ನುವಂಥದ್ದು ನಮ್ಮ ಇಚ್ಛೆ, ಹಾಗೆಯೇ ಆಶಯ. ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.